ಮಹಿಳೆಯರಿಗೆ ಹೋರಾಟ ರೈತ ಹೋರಾಟ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್. ಹಸಿರು ಸೇನೆಗೆ ರೈತ ಹೋರಾಟಕ್ಕೆ ರೈತ ಚಳವಳಿಗೆ ಹುಕ್ಕೇರಿ ತಾಲೂಕಿನ ರೈತರಿಗೆ ಹುರ್ಲಿ ಗ್ರಾಮದ ರೈತರಿಗೆ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್. ಹಸಿರು ಸೇನೆಗೆ ಹುರ್ಲಿ ರೈತರಿಗೆ ಹುರ್ಲಿ ರೈತ ತಾಯಂದಿರಿಗೆ ಹುರ್ಲಿ ರೈತ ಮಕ್ಕಳಿಗೆ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್. ಸರ್ ಒಂದು ಮಿನಿಟ್ ಸಂಘಕ್ಕೆ ರೈತ ಹೋರಾಟಕ್ಕೆ ಮಹಿಳೆಯರಿಗೆ ಹೋರಾಟ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಹೋರಾಟಕ್ಕೆ ರೈತ ಮಕ್ಕಳಿಗೆ ಜೈ ಜವಾನ್ ಜೈ ಕಿಸಾನ್. ಶ್ರೀ ಶಶಿಕಾಂತ್ ಗುರೂಜಿ ಅವರನ್ನ ನಮ್ಮ ಕುರ್ಲಿ ಗ್ರಾಮದ ಎಲ್ಲ ರೈತರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ರೂವಾರಿಗಳಂತ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರು ಗೊಲ್ಲಾಪುರದ ಹುಲಿ ಅಂತ ಹೇಳಿ ಶ್ರೀ ಚುನಾಪುರ ಅವರನ್ನು ಸಹ ಈ ಅಧ್ಯಕ್ಷ ಸ್ಥಾನಕ್ಕೆ ಹೃತ್ಪೂರ್ವಕವಾದಂತಹ ಕುರ್ಲಿ ಗ್ರಾಮದ ಎಲ್ಲ ರೈತರ ಪರವಾಗಿ ಸ್ವಾಗತ ಕೊಡ್ತಾ ಇದ್ದೇನೆ. ಸಹ ಈ ಒಂದು ವೇದಿಕೆಗೆ ಸ್ವಾಗತಿಸುತ್ತಾ ಅದೇ ರೀತಿಯಾಗಿ ಉಪಾಧ್ಯಕ್ಷರಾದಂತಹ ಶ್ರೀ ನಾಗರಾಜ್ ದೇಸಾಯಿ ಇವರನ್ನು ವೇದಿಕೆಗೆ ಸ್ವಾಗತಿಸುತ್ತಾ ಜೊತೆಗೆ ಇನ್ನೋರ್ವ ಮಹನೀಯರು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಎಲ್ಲ ಮಹನೀಯರಿಗೂ ಪ್ರಾರ್ಥನೆ. ಸಮಯದ ಅಭಾವದಿಂದ 4,400 ಎಕರೆ ಭೂಮಿಯನ್ನು ಹೊಂದಿರತಕ್ಕಂತ ಒಂದು ಗ್ರಾಮ. ಹುಕ್ಕೇರಿ ತಾಲೂಕಿನಲ್ಲಿ ಅತ್ಯಂತ ಹೆಚ್ಚು ನೀರಾವರಿ ಪ್ರದೇಶವನ್ನು ಹೊಂದಿರತಕ್ಕಂತ ಗ್ರಾಮ. ಅದೇ ರೀತಿ ಸುಮಾರು ಕಬ್ಬು ಬೆಳೆಗಾರರು ಸುಮಾರು ಕಡಿಮೆ ಬಂದ್ರು 60 ರಿಂದ 70 ಸಾವಿರ ಟನ್ ಕಬ್ಬು ಬೆಳೀತಕ್ಕಂತ ನಾಡು ಸರ್ ಕುರ್ನಿ ಗ್ರಾಮ. ಯಾವತ್ತಾದ್ರೂ ನಮ್ಮ ಕುರ್ನಿ ರೈತರ ಬದಲಾಗಲಿ ಒಂದು ನೀರಾವರಿ ಬದಲಾಗಲಿ ಒಂದು ಕಬ್ಬಿಣ ಬದಲಾಗಲಿ ಯಾವ ನಾಯಕರು ಬಂದು ನಮಗೆ ಯಾರು ಹೆಲ್ಪ್ ಮಾಡಿಲ್ಲ. ಮೊಟ್ಟ ಮೊದಲೇ ನಮ್ಮ ಕುರ್ನಿ ಗ್ರಾಮದ ರೈತರಿಗೆ ನೀವು ಒಕ್ಕಟ್ಟಾದ್ರೆ ನಮ್ಮ ಗ್ರಾಮಕ್ಕಾಗಲಿ ನಮ್ಮ ರೈತ ಕುಟುಂಬಕ್ಕಾಗಲಿ ಅನುಕೂಲ ಆಗೈತೆ. ಈ ರಾಜಕೀಯ ಮಾಡ್ತಕ್ಕಂಥ ಕೆಲವೊಂದು ನಾಯಕರು ಹೇಳ್ತಾರೋ ಕೂಡ್ಬೇಕಂತಾರೋ ನಿಮ್ಮನ್ನ ರೈತರು ಒಟ್ಟು ಕೂಡುಗುಡುದಿಲ್ಲ. ದಯವಿಟ್ಟು ನಿಮ್ಗೆ ಒಂದು ರಿಕ್ವೆಸ್ಟ್ ಮಾಡ್ತಾನ, ಇದು ಯಾವ ರಾಜಕೀಯ ಪಕ್ಷ ಅಲ್ಲ. ಇವತ್ತು ಯಾವ್ದು ಕಾಂಗ್ರೆಸ್ ಇರಲಿ ಬಿಜೆಪಿ ಇರಲಿ ಯಾವ್ದು ನಮ್ಗೆ ಗರ್ಜಲ್ಲ. ನಾವು ರೈತರಿದ್ದೇವು, ರೈತರ ಮಕ್ಕಳಿದ್ದೇವು, ನಾವು ಹೊಲದಾಗ ದುಡಿಯಾಡ್ದೇವು. ನಾವೇನು ಗಾಂಜಾ ಬೆಳೆಯಂಗಿಲ್ಲ, ಕಬ್ಬು ಬೆಳಿತೇವೆ. ನಾವು ಕಬ್ಬು ಬೆಳಿತೇವೆ. ಆ ಕಬ್ಬಿಗೆ ಯೋಗ್ಯ ಬೆಲೆ ನಮಗೆ ಬೇಕ. ಅದು ಬೇಕಾದ್ರೆ ಈ ಸಲ ನಮ್ಮ ಗುರ್ಲಾಪುರದ ಹುಲಿ ಗುರ್ಲಾಪುರದ ಗುರು ಎರಡೂ ಕೂಡಿ ನಮ್ಗೆ ಯೋಗ್ಯ ಬೆಲೆ ಕೊಟ್ಟಾರ 3,300 ರೂಪಾಯಿ. ನಮಗೆ ಇಲ್ಲಿವರೆಗೆ ಬರೀ ಸಿಗ್ತಕ್ಕಂಥದ್ದು 2,800 900. ಅದ್ರ ಮುಂದೆ 300-400 ರೂಪಾಯಿ ನಮ್ಗೆ ಹೆಚ್ಚು ಸಿಕ್ಕೈತೆ ಅಂದ್ರೆ ನಮ್ಮ ಕುರ್ನಿ ಗ್ರಾಮಕ್ಕೆ ಒಂದು ಕೋಟಿದಿಂದ 1.25 ಕೋಟಿ ರೂಪಾಯಿ ನಮ್ಮ ಕುರ್ನಿ ಗ್ರಾಮಕ್ಕೆ ಲಾಭ ಆಗೈತಿ. ಇದು ಯಾರಿಂದ ಸಾಧ್ಯ ಆಗೈತೆ ಅಂದ್ರೆ ನಾವು ಇಬ್ಬರ ಕಡೆಯಿಂದ ನಮ್ಗೆ ಸಾಧ್ಯ ಆಗೈತಿ. ಇಲ್ಲಿ ನಮ್ಮ ಕುರ್ನಿ ಗ್ರಾಮದ ಸಮಸ್ತ ರೈತರು ಸುದೇ ಒಳಗಡೆ ನೀವು ಎಲ್ಲರೂ ಒಂದದಿರಿ, ಕರೆ ಹೊರಗೆ ನೀವು ವ್ಯಕ್ತಪಡಿಸಲ್ಲ. ಅದನ್ನ ಪಡಿಸಬೇಕು ನೀವು. ಈಗ 20-25 ವರ್ಷದಿಂದ ನಮ್ಮ ಕುರ್ನಿ ನೀರಿಗೆ ಎಷ್ಟು ಬೋರ್ ಇದ್ದು, ಎಷ್ಟು ಡೀಪ್ ಆದ್ರೆ ನೀರ್ ಹಾಕಿತ್ತ. 200 ರಿಂದ 2,500 ಕೂಡ ನಮ್ಮ ಕುರ್ನಿ ಗ್ರಾಮದಾಗ ಬೋರ್ ನೀರ್ ಬೀಳ್ತಿತ್ತು. ಇಡೀ ಸಂಕೇಶ್ವರ ಸಿಟಿಗೆ ನಾವು ಕುರ್ನಿಂದ ನೀರು ಕೊಟ್ಟಿದ್ದೆವು. ಸಂಕೇಶ್ವರ ಸಿಟಿಗೆ ನೀರು ಕೊಟ್ಟಿದ್ದೇವೆ ನಾವು. ನಮ್ಮ ಈಗ 500 ರಿಂದ 600 ಫೂಟ್ ಬೋರ್ ನೀರು ಹೊಂಟೈತೆ. ಕಾರಣ ಏನ? 50-60 ವರ್ಷ ಹಿಂದಿನ ಇರ್ತಕ್ಕ ಕೆನಾಲ್ ನೀರಿಗೆ ನೀರು ಬರೋದಿಲ್ಲ. ಇದು ನೀವು ರೈತರೆಲ್ಲಾರು ಒಕ್ಕಟ್ಟಾಗಬೇಕು. ಒಕ್ಕಟ್ಟಾದ್ರೆ ನಮಗೆ ಏನಾರು ಮಾಡಕ್ ಸಾಧ್ಯ.
ಇಲ್ಲಾಂದ್ರೆ ನಮ್ಗೆ ಸಾಧ್ಯ ಆಗೋದಿಲ್ಲ. ಲಾಸ್ಟ್ ಇಯರ್ ಮುತಾಲಿಕ್ ವಕೀಲರು ಎಲ್ಲಾರು ಕೂಡಿದ ನಮ್ ಕಿನಾಲ್ ನೀರು ಬಂತ, ಅಲ್ಲಿ ತನಕ ನೀರು ಬಂದಿಲ್ಲ. ಯಾವ ನಾಯಕರು ಇಲ್ಲಿ ಏನು ಮಾಡಂಗಿಲ್ಲ. ಓಟ್ ತುಂಬತಕ ಹತ್ತನೇ ಮಣ್ಣಕ್ಕೆ ಮಾತಾಡ್ತಾರ ಅವ್ರು. ಓಟಿಗೆ 305 ರೂಪಾಯಿ ಕೊಡ್ತಾರ ಅವ್ರು. ಓಟಿಗೆ 305 ಬೇಕೋ ಏನು ಟನ್ನಿಗೆ 5 ರೂಪಾಯಿ ನಿಮ್ಗೆ ಹೆಚ್ಚಬೇಕು. ಒಬ್ಬೊಬ್ಬರ ಐತೆ 100 ರಿಂದ 500 ತನಕ ಮಾಡ್ತೀರಿ, 47 ತನಕ ಮಾಡ್ತೀರಿ. ಒಂದು ಟನ್ನಿಗೆ 5 ರೂಪಾಯಿ ನಂಗೆ ಹೇಗೆ ಲೆಕ್ಕ ಆಕೈತಿ ನೀವೇ ಲೆಕ್ಕ ಮಾಡ್ಕೊಳ್ಳಿ. ನಿಮ್ಮ ಮತ ಓಟ್ ರೊಕ್ಕಕ್ಕೆ ಹಾಕೋಬೇಡ್ರಿ. ರೈತರು ನೀವೆಲ್ಲರೂ ಒಂದಾಗ್ರಿ. ಒಂದಾದ ನಿಮ್ ಬೆಳೆಗೆ ಯೋಗ್ಯ ಬೆಲೆ ಸಿಗ್ತೈತೆ. ಅದೇ ರೀತಿ ನಿಮ್ಗೆ ನೀರಾವರಿ ಫೆಸಿಲಿಟಿ ಸಿಗ್ತೈತೆ. ಈಗ ಇವಾಗ ನಾವು APMC ಮಾರ್ಕೆಟ್ ಅದ ನಾವು ಮನೆ ಸೋಯಾಬೀನ್ ಕೊಡಕ್ ಹೋಯ್ದು ಏನು ರೇಟ್ 5,400 ರೂಪಾಯಿ. ಗೌರ್ಮೆಂಟ್ ಏನ್ ಮಾಡ್ತು, ಒಬ್ಬ ರೈತರಿಗೆ 3 ರಿಂದ 4 ಕ್ವಿಂಟಲ್ ಅಟ್ಟ. ನಾವು ಈಗ ಮೊದಲ ಒಂದು ತಾಸು ಒಂದು ವಾರ 15 ಕೃಷಿ ಸೂತ್ರ ಕೊಟ್ಟಿದ್ದಿಲ್ಲ. ಈಗ ರೈತ ಸಂಘದ ಹೆಸರು ಹೇಳಿದ್ರು ಕೂಡ 24 ತಾಸಿನ ಕೃಷಿ ಬಂದು ಕೊಡಿಸ್ತಾರೆ. ಅಷ್ಟು ರೈತ ಸಂಘದ ಅವ್ರಿಗೆ ಹಂಚಿಕೆ ಐತಿ. ಹಂಚಿಕೆ ನಾವು ಕೃಷಿ 24 ತಾಸು ಕೊಡ್ಸೋದಾರ. ಮತ್ತೆ ಅದೇ ರೀತಿಯಾಗಿ ಸಂಕೇಶ್ವರ APMC ಪ್ರೈವೇಟ್ ಮಾರ್ಕೆಟ್ ಐತಿ. ಈಗೆಲ್ಲ ಕಾರ್ಪೊರೇಟ್ ಮಾಡ್ತಿರ್ತಾರೆ, ಎಲ್ಲ ರೈತರೆಲ್ಲ ಬರ್ತೈತಿ. ಅಲ್ಲಿ ವರ್ಷಕ್ಕೆ ಏನಂದ್ರು 15 ರಿಂದ 18 ಕೋಟಿ ರೂಪಾಯಿ ಲೂಟಿ ಮಾಡ್ತಿದ್ರು ದಲಾಲರೆಲ್ಲ ಕೂಡಿ. ಅದನ್ನ ನೋಡಿ ನಮ್ಮ ರೈತ ಸಂಘದವ್ರು ಕೂಡಿ ಅದನ್ನ APMC ಎಲ್ಲ ನಾವು ಶಿಫ್ಟ್ ಮಾಡ್ಕೊಟ್ವಿ. ಅದರಿಂದ ವರ್ಷಕ್ಕೆ 18 ರಿಂದ 20 ಕೋಟಿ ರೂಪಾಯಿ ನಮ್ಮ ರೈತರ ಲಾಭ. ಈಟೆಲ್ಲ ನಾವು ರೈತ ಸಂಘದಿಂದ ಆಗ್ತವೆ. ಅದು ಪ್ರತಿಯೊಂದು ರೈತರೆಲ್ಲ ಈಗ ಸಾಲ ಕೊಂಡ್ರೆ ನೀವು ಮನೆ ಕೊಂಡ್ರಂಗಿಲ್ಲ. ನೀವು ಬೀದಿ ಬರಬೇಕ ನಮ್ಮ ಜೊತೆ ಹೋರಾಟಕ್ಕೆ ಅಂದಾಗ ನಾವು ಎಲ್ಲ ಏನು ಹೋರಾಟ ಮಾಡ್ತೀವಿ ಎಲ್ಲ ನಾವು ಸಕ್ಸಸ್ ಆಗ್ತೀವಿ. ಮತ್ತೆ ಇನ್ನೊಂದು ನಮ್ಮಲ್ಲಿ ಈಗ ಕೆಲವೊಂದು ಏರಿಯಾಗ ಅಷ್ಟ ನಮ್ಮ ಮುಖ್ಯ ಭಾಗ ನೀರಾವರಿ ವ್ಯವಸ್ಥೆ ಐತಿ. ಕೆಲವೊಂದು ಭಾಗ ನೀರೇ ಇಲ್ಲ, ಕುಡಿಯಾಗ ನೀರಿಲ್ಲ ಅಂತ ಪರಿಸ್ಥಿತಿ ಐತಿ. ಈ ಹುಕ್ಕೇರಿ ತಲಕ 2 ಡ್ಯಾಮ್ ಇದ್ರೂ ಕೂಡ ನಮ್ಗೆ ನೀರಿನ ಸಮಸ್ಯೆ ಐತಿ. ಅದಕ್ಕೆ ಏನಾಗಲ್ಲ, ಈಗ ನಾವು ಇನ್ನೊಂದು ತಿಂಗಳ ಅಥವಾ ಒಂದು 1.5 ತಿಂಗಳದಾಗ ಎಲ್ಲ ನಮ್ಮ ರಾಜ್ಯ ಮಿತ್ರರು ನೋಡಿ ಚರ್ಚೆ ಮಾಡಿ ಒಂದು ದಿನಕ್ಕೆ ಫಿಕ್ಸ್ ಮಾಡಿ ಲಕ್ಷಾಂತರ ಪ್ರಮಾಣದ ನಾವು ಹೋರಾಟ ಅಹೋರಾತ್ರಿ ರನ್ನಿಂಗ್ ಮಾಡ್ಬೇಕಂತ ನಾವು ಫಿಕ್ಸ್ ಮಾಡಿದ್ದೀವಿ. ನೀರು ಕೊಡೋದಂಗ ನಾವು ತಗೋಂಗಿಲ್ಲ. ಯಾಕಂದ್ರೆ ನಮ್ಮಲ್ಲಿ 2 ಡ್ಯಾಮ್ ಇದ್ರು ಕೂಡ ಬ್ಯಾರೇಜ್ ಎಲ್ಲ ಕೊಟ್ಟೆ ನೀರು. ಈ ಧಾರವಾಡ ಕೊಂಡೈತಿ, ಬಾಗಲಕೋಟೆ ಹೊಂದೈತಿ. ಈಗ ನಮ್ಮಲ್ಲಿ ನೀರು ಕೊಡೋಬಿಟ್ಟು ಬ್ಯಾರೇಜ್ ಎಲ್ಲ ಕೊಡ್ತಾರಪ್ಪ ಅಂತಾರೆ. ಹೆಂಗೆ ಈಗ ಈ ಕಡೆ ನಾವು ಇವತ್ತು ಇದಕ್ಕೆ ಹೋಗ್ತೀವಿ ಬಾರವಾಡಿಗೆಲ್ಲ ಪೂರ್ತಿ ಮಳೆ ಇದೆ. ಅವ್ರಿಗೆ ಕುಡಿಯಾಕ ನೀರು ಸಿಗ್ತಿಲ್ಲ, ಫಸ್ಟ್ ದನಗಳು ಕುಡಿಯಾಕ ನೀರಿಲ್ಲ, ಪೂರ್ತಿ ಎಲ್ಲ ನೆಲ ಒಣಗಿ ಹೋಗ್ತೈತಿ. ಅಂತ ಪರಿಸ್ಥಿತಿ ಅವರು. ಈಗ ನೀವು ಪುಣ್ಯವಂತರಿಗೆ ನೀವು ನೀರು ರೈತಿ ಕೆನಾಲ್ ನೀರು ಯಾವಾಗ ನೀರು ಬಿಡ್ತಾರೆ. ಆದ್ರೆ ನಿಮ್ಮಲ್ಲಿ ಕೆನಾಲ್ಗಳೆಲ್ಲ ಬಂದಿದ್ದವು, ಎಲ್ಲ ಹುಲ್ಗಳು ಎಲ್ಲ ಮುಚ್ಚಿಡಿದವು. ಅಂತ ಎಲ್ಲ ಏನು ಸಮಸ್ಯೆ ನಮ್ಮ ತಂದು ಕೊಡ್ರಿ, ನಾವು ನೀರಾವರಿ ಇಲಾಖೆ ಜೋಡಿ ಚರ್ಚೆ ಮಾಡಿ ಅದನ್ನೆಲ್ಲ ನೀರು ಬಿಡೋ ವ್ಯವಸ್ಥೆ ನಾವು ಮಾಡ್ಕೊಡ್ತೀವಿ. ಇಷ್ಟು ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಬಹಳ ಅವೇಳನ ರೈತರಿಗೆ ತೊಂದರೆ ಕೊಡತ್ತಾರ. ಇನ್ನು 2 ವರ್ಷ ಟೈಮ್ ಐತಿ MLA MP ನಿಮ್ಗ. ರೈತರಿಗೆ ಹಗಲು 10 ತಾಸು ಕರೆಂಟ್, ವರ್ಷದಾಗ 8 ತಿಂಗಳ ಎಲ್ಲಾ ಕಿನಾಲ ನೀರ ಕೊಟ್ರಿ, ನಿಮ್ಮ ಬರವೇ ಸುದ್ದ. ಇಲ್ಲಂದ್ರೆ 28-29ಕ್ಕ ಮೊದಲ ನಮ್ಗ ಕಬ್ಬಿನ ಪಡಕ ತೊಂಡಿ ಬಾಳ ಕಡಿಮೆ ಐತಿ, ಮಹಾರಾಷ್ಟ್ರದಿಂದ ತರ್ಸತ್ತವ. ನಿಮ್ಮನ್ನ ಸೋಲಿಸಿ ಎಲ್ಲಾರು ಕಬ್ಬಿನಿಗೆ ಹಾಕಕ್ಕೆ ಏನ್ ಮಾಡ್ತಾವ ಅಂದ್ರೆ ಲೀಡರ್ ಮಾಡ್ತಾವ. ನೆನಪಿಟ್ಕೋರಿ, ಕಬ್ಬಿನಿಗೆ ಹಾಕಕ್ಕ MLA MP ಅಲ್ಲ, ಇದನ್ನ ನೆನಪಿಟ್ಕೋರಿ. ದೀಕ್ಷೆಯನ್ನು ಮಾಡಿದ್ರೆ ಬಹಳ ಸಂತೋಷ ಆಗ್ತದೆ. ಕುಳ್ಳಾಪುರದಲ್ಲಿ ಆಗಿರ್ತಕ್ಕಂಥ ಚಳವಳಿ ಇತಿಹಾಸನ ನಮ್ಮ ಮಲ್ಲಪ್ಪನ ಅಂಗಡಿ ಅವರು ಕೂಡ ಹೇಳಿರ್ತಕ್ಕಂಥದ್ದ. ಗುರ್ಲಾಪುರ ತಾವು ಕೂಡ ಭಾಗವಹಿಸಿರ್ಲಿಲ್ಲ. ಯಾಕಂತಂದ್ರ ಇಡೀ ವಿಶೇಷ ಬೆಳಗಾವಿ ಜಿಲ್ಲೆ, ಬಾಗಲಕೋಟೆ ಭಾಗದ ಜಾಸ್ತಿ ರಾಜ್ಯದ ರೈತರು ಕೂಡ ಭಾಗವಹಿಸಿರ್ತಕ್ಕಂಥ ಸಂದರ್ಭ. ಅದು ಒಂದು ಏನು ನಮ್ಮ ಗುರುಗಳ ನೇತೃತ್ವದಲ್ಲಿ ಒಂದು ಐತಿಹಾಸಿಕ ಚಳವಳಿ ಆಯಿತು. ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತಿಂದ್ರಲ್ಲ, ಸುಮಾರು 30-40 ವರ್ಷದಿಂದ ಕೂಡ ಈ ಯಾವಾಗ ಪ್ರೊಫೆಸರ್ ರಂಗಸ್ವಾಮಿ ಅವರು, ಸುಂದರೇಶ್ ಅವರು, ಬಹಳಷ್ಟು ಹಲವಾರು ಮುಖಂಡರು ಈ ರೈತ ಸಂಘವನ್ನ ಹುಟ್ಟಾಕಿ ರೈತರ ಪ್ರತಿಯೊಂದು ಕಷ್ಟ, ರೈತರ ಸಾಲ ಇರ್ಬೋದು, ಸಾಲ ವಸೂಲಾತಿ ಕಿರುಕುಳ ಇರ್ಬೋದು, ಹಲವಾರು ರೈತರ ಸಂಕಷ್ಟಕ್ಕ ಇಲ್ಲಿವರೆಗೆ ನಿಮಗ ರೈತರ ಧೈರ್ಯ ತುಂಬತಕ್ಕಂಥ ಕೆಲಸವನ್ನ ಮಾಡಿ ರೈತರ ರಕ್ಷಣೆ ಮಾಡ್ತಕ್ಕಂಥದ್ದು ನಿಮ್ಮ ಅಣ್ಣತಮ್ಮರನ್ನ. ಒಂದು ತಿಂಗಳೊಳಗೆ ಎಲೆಕ್ಷನ್ ಆಗ್ಬೇಕು, ಸರ್ಕಾರ ನಡೆಯಲ್ಲ. ಅಲ್ಲ 2,84,000 ಹುದ್ದೆಗಳಿಗೆ ರಾಜ್ಯದಾಗ ಖಾಲಿ ಅದಾವ, ಸರ್ಕಾರ ನಡೀತೈತಿ. ಕೇಳಾರ ನಿಮ್ ಮಕ್ಕಳ 5,000 ರೂಪಾಯಿ ತಿಂಗಳ ಮನಿ ಬಾಡಿಗೆ ಕೊಟ್ಟ ಗಾಡಾದಾಗ ನಾಷ್ಟ ಮಾಡಿ ಹರಕ ಬಟ್ಟೆ ಹಾಕೊಂಡು ಧಾರವಾಡ, ಹುಬ್ಳಿ, ಬೆಂಗಳೂರು ತಿರುಗಾಡಕತ್ತೇವ. ಕೇಳೋರಿಲ್ಲ.
ಒಬ್ಬ MLA ಸರ್ಕಾರ, ಇಡೀ ಸರ್ಕಾರ ಒಂದು ಬಾಗಲಕೋಟೆ, ಇಡೀ ಸರ್ಕಾರ ಒಂದ ದಾವಣಗೆರೆ ಒಳಗೆ ಜಮಾ ಆಗ್ತಿಲ್ಲ. ಕೃಷ್ಣ ಪಾರಿಜಾತ ನಾಟಕ ಮಾಡಿದಂತ ಪಾತ್ರ ಮಾಡ್ತಾರಿಲ್ಲ, ಕೆಲವರಿಲ್ಲ, ರೊಕ್ಕ ಹೊಂಟಾಗ ಅದಕ್ಕಿಲ್ಲ, ಮತ್ ಓಟಿಗೆ ಎಷ್ಟು ರೊಕ್ಕ ಕೊಡ್ತಾರಂತ ಅದು ಗೊತ್ತಿಲ್ಲ. ನಾ ಏನ್ ನೋಡಿಲ್ಲ, ಮತ್ತ ನಾ ನೋಡಿಲ್ಲ, ರಾತ್ರಿ ಹಚ್ಚಿರಲ್ಲ ನೋಡಿಲ್ಲ. ಅಂದ್ರೆ ನಾವು ಮಾತಿನ ಅರ್ಥ, ನಾವು ಹೋರಾಟ ಮಾಡಕ್ ಸ್ವತಂತ್ರ ಇಲ್ಲ, ನ್ಯಾಯ ಕೇಳಕ್ ಸ್ವತಂತ್ರ ಇಲ್ಲ. ಒಂದು ನೀರಿಗೆ ನಾವು ಹೋರಾಟ ಮಾಡಬೇಕು, ವಿದ್ಯಾರ್ಥಿಗಳ ನೌಕರಿ ಹೋರಾಟ ಮಾಡಬೇಕು, ರೋಡಿಗೆ ಮಾಡಬೇಕು. ಹೋರಾಟ ಎಲ್ಲಿಯವರೆಗೆ ಹೋರಾಟ? ಜೈ ಜವಾನ್, ಜೈ ಕಿಸಾನ್. ರೈತರಿಗೆ, ರೈತ ತಾಯಂದಿರಿಗೆ, ರೈತ ಮಕ್ಕಳಿಗೆ ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್.